ಹಾಯ್ ಎಲ್ಲ ನಮಸ್ಕಾರ. ಧನಶ್ರೀ ಯೂಟ್ಯೂಬ್ ಚಾನಲ್. ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಸೇವೆ ಹಣ್ಣು ಕಟ್ ಮಾಡ್ಕೊಂಡ್ ಕೊಟ್ಟಿದ್ದೀನಿ ತಿನ್ನಕ್ಕೆ. ಲಿಪ್ಟಿಕ್ ವಾಶ್ರೂಮ್ಗೆಲ್ಲ ಹೋಗ್ತಿದೀವಲ್ಲ, ಇಬ್ರು ಸೇರ್ಕೊಂಡು ಸನ್ಯಾಸಿ ಆಗ್ತಿದೀವಿ. ಅವ್ರು ಇಯರಿಂಗೇ ಬಿಟ್ಬಿಟ್ಟು ಬಂದಿದ್ದಾರೆ. ನಾನು ರಮ್ಯಾ ಯಾಕೆ ಕನೆಕ್ಟ್ ಆದ್ವಿ ಅಂತ ನಂಗೆ ಇವಾಗ ಅರ್ಥ ಆಗ್ತಿದೆ. ಇಟ್ಸ್ ಲೈಕ್ ವಿ ಹೇಟ್ ದ ಸೇಮ್ ಪೀಪಲ್. ಗೈಸ್ ಇವಾಗ ಒಂದೇ ತರ ಬಟ್ಟೆ ತಗೋತಾ ಇದೀವಿ. ನೋಡಕ್ಕೆಲ್ಲ ಚೆನ್ನಾಗಿದೆ, ಸಖತ್ತಾಗಿ ಇಟ್ಟಿದ್ದಾರೆ. ನಾಚಿಕೆ ಗಿಚ್ಕೆಲ್ಲ ಊರಿಂದ ಆಚಿಕೆ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಣ್ಣಂದು ಅಂತಂದ್ರೆ ಅವರು ಬರೀ ವೆಜ್ ತಿನ್ಕೊಂಡು ಬಾಡಿ ಬಿಲ್ಡಿಂಗ್ ಮಾಡೋದು. 5 ಲಕ್ಷ ಜೋಡಿಸ್ಕೊಂಡು ನಾನೊಂದು ಬಟ್ಟೆ ಇಡ್ತೀನಿ, ನೀವು ಅದೇ ಬಟ್ಟೆ ನೀಡಿ. ನೈಟ್ ಡ್ರೆಸ್ ಅಂದ್ರೆ ನೈಟ್ ಡ್ರೆಸ್. ಎಲ್ಲ ನಮಸ್ಕಾರ. ನಾ ಹೇಳ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಧನುಶ್ರೀ ಯೂಟ್ಯೂಬ್ ಚಾನಲ್ ಅಂತ ಹೇಳ್ರಿ. ಹಾಯ್ ಎಲ್ಲ ನಮಸ್ಕಾರ. ಧನಶ್ರೀ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಧನಶ್ರೀ ಯೂಟ್ಯೂಬ್ ಚಾನಲ್. ಓಕೆ, ಸೊ ಗೈಸ್ ಇವತ್ತು ಏನಪ್ಪ ಅಂತಂದ್ರೆ ನಮ್ಮಪ್ಪ ನನ್ನ ಚಾನಲ್ ಅಲ್ಲಿ ವ್ಲಾಗ್ ಮಾಡ್ತಾರೆ. ಸೊ ಇವತ್ತು ಒಂದ್ ದಿನಕ್ಕೆ ಮಾತ್ರ ಇದು ನನ್ನ ಚಾನಲ್ ಆಗಿರೋದು, ನಮ್ಮ ಅಪ್ಪನ ಚಾನಲ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಥ್ರೂ ಔಟ್ ದ ಡೇ ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಪ್ಪ ತೋರಿಸ್ತಾರೆ. ಏನಪ್ಪ ಓಕೆ, ಈಗ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಸೇವೆ ಹಣ್ಣು ಕಟ್ ಮಾಡ್ಕೊಂಡ್ ಕೊಟ್ಟಿದ್ದೀನಿ ತಿನ್ನಕ್ಕೆ. ತಿನ್ನಮ್ಮ. ನನಗೆ ಹುಳ ಇರುತ್ತಾ ಅಂತ ಭಯ. ಇಲ್ಲ ಇಲ್ಲ, ಲಾಸ್ಟ್ ಟೈಮ್ ಯಾವ್ದೋ ಒಂದ್ರಲ್ಲಿ ಇತ್ತು ಹುಳ. ಇಲ್ಲ, ಚೆನ್ನಾಗಿದೆ. ಟೇಬಲ್ ನೋಡಿ ಹೆಂಗ್ ಮಾಡ್ಬಿಟ್ಟಿದ್ದೀನಿ ರೆಡಿ ಆಗೋ ಅಷ್ಟರಲ್ಲಿ. ಚೆನ್ನಾಗಿದೆ, ಕಟ್ ಮಾಡ್ಕೊಂಡ್ ಬಂದೀನಿ. ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಮಂತ್ರಿ ಮಾಲ್ ಹೋಗ್ತಾ ಇದ್ದೀವಿ. ಮಂತ್ರಿ ಮಾಲ್ಗೆ ಹೋಗ್ತಾ ಇದೀವಾ? ನಡ್ರಿ. ನನ್ನ ಮಗಳು ಈಗ ಬ್ಯಾಗಲ್ಲಿ ಐಟಮ್ ಇಟ್ಕೊಂತಾಳೆ. ಏನು ಇಟ್ಕೊಂತೀರ ತೋರಿಸ್ತೀನಿ, ಬನ್ನಿ. ಏನಿದು? ಚಾರ್ಜರ್, ಮೊಬೈಲ್ ಚಾರ್ಜರ್, ಮತ್ತೆ ಇದು ಅದು ಕಿವಿಗೆ ಹಾಕೊಳ್ಳೋದು ಇಯರ್ಫೋನ್, ಏರ್ಪೋರ್ಟ್ಸ್. ನಾನು ಓಲೆ ಅಂತ ಹೇಳ್ತಿದ್ದೆ ಇವಾಗ. ಮತ್ತೆ ಅದು ಲಿಪ್ಟಿಕ್. ಇವಾಗ ಹಂಗೆ ಪರ್ಫ್ಯೂಮ್ ಹಾಕಿಲ್ಲ ಕಣಪ್ಪ ನಾನು ಇವತ್ತು. ಹೌದಾ ಅಕ್ಕ? ಪರ್ಫ್ಯೂಮ್ ಎಲ್ಲ ಇಟ್ಟಿದ್ದೀನಿ. ಅಲ್ಲಿ ಒಳಗಡೆ ಇರ್ಬೇಕಲ್ಲ. ಇವಾಗ ಪರ್ಫ್ಯೂಮ್ ಹಾಕೊಂಡೆ. ಇನ್ನೇನು ಇಟ್ಕೋಬೇಕು ಬಜಿ? ಪರ್ಫ್ಯೂಮು, ಸೇಫ್ಟಿ ನಂದು ಲೆನ್ಸ್ ಇಟ್ಕೊಳ್ಳೋಣ. ಲೆನ್ಸ್ ಬಾಕ್ಸ್, ಸ್ಪೆಕ್ಸ್ ಇಟ್ಕೊಳ್ಳೋಣ. ಅಪ್ಪಿ ನಂದು ಲೆನ್ಸ್ ಅನ್ನು ರಿಲೇಟೆಡ್ ಆಗಿ ಬಂದ್ರೆ ಓಕೆ ಅಷ್ಟಲ್ವಾ? ನೋಡಿ ಇನ್ನೇನು ಹೆಂಗ್ ಕಾಣಿಸ್ತಾ ಇದೀನಿ? ಹೆಂಗ್ ಕಾಣಿಸ್ತಾ ಇದೀನಿ? ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಏನಕ್ಕೆ ಹೋಗ್ತಾರೆ ಇವತ್ತು ನಾನು ಶಾಪಿಗೆ? ನಂಗೆ ಹೇಳಿದ್ದೇನೆ, ಗೊತ್ತಾಗದ. ನನ್ನ ಮಗಳದು ಕಾಲಿಂದು ನೈಲ್ಸ್ ಹೋಗ್ಬಿಟ್ಟಿದೆ. ಅದನ್ನು ನೈಲ್ಸ್ ಎಕ್ಸ್ಟೆನ್ಷನ್ ಮಾಡ್ಕೊಳಕ್ಕೆ ನನ್ನ ಜೊತೆ ಮಾಲಿಗೆ ಹೋಗ್ತಾ ಇದ್ದೀವಿ ಇಬ್ಬರ ಜೊತೆನಲ್ಲಿ. ನಾನು ನಾಳೆ ಎಲ್ಲಿ ಹೋಗ್ತಾರೆ ಗೊತ್ತಾ? ನಾಳೆ ಎಲ್ಲಿ ಹೋಗ್ತಿದ್ದೀನಿ ಗೊತ್ತಿಲ್ಲ ನಿಮಗೆ? ನಂಗೆ ಗೊತ್ತಿಲ್ಲ, ಹೇಳ್ತೇನೆ, ಗೊತ್ತಾಗ. ನಾನು ನಾಳೆ ಇಶಾ ಫೌಂಡೇಶನ್ ಹೋಗ್ತಾ ಇದ್ದೀನಿ. ಇಶಾ ಫೌಂಡೇಶನ್ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಸನ್ಯಾಸಿ ಆಗ್ಬಿಡೋಣ ಅಂತ. ಏನು ಹೋಗೋಣ? ಬೇಡಪ್ಪ. ಯಾಕೆ? ಏನಕ್ಕೆ? ಹೋಗ್ಬೇಕು ಬರ್ಬೇಕಷ್ಟೇ, ಅವೆಲ್ಲ ಮಾಡಂಗಿಲ್ಲ. ಮುಂದೆ ಬೇಡ ಅಂತ ಬೇಕಾದಷ್ಟಿದೆ. ಹೌದಾ? ಮತ್ತೆ ಇಷ್ಟಕ್ಕೆ ಮುಗ್ದೋಗ್ಬಿಡ್ತಾ? ಸರಿ ಗೈಸ್, ಇವಾಗ ಹೋಗೋಣ. ನಾನು ನಮ್ಮಪ್ಪ ಹೊರಡ್ತೀವಿ, ನಡೀರಿ. ಲಾಕ್ ಮಾಡಿಬಿಟ್ಟು ಆಟೋದಲ್ಲಿ ಕ್ಯಾಬಲ್ಲಿ ಮಾಲಿಗೆ ಹೋಗ್ತಾ ಇದ್ದೀವಿ. ಹಲೋ ಗೈಸ್, ಈಗ ನಾವು ಈಗ ತಾನೇ ಮನೆಯಿಂದ ಮಾಲಿಗೆ ಬಂದ್ವಿ. ಈಗ ನನ್ನ ಮಗಳು ನೈಸ್ ರೆಡಿ ಮಾಡಿಸ್ಬೇಕು ಅಂತೇಳಿ ಕಾಯ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ ಇವತ್ತು ರಮ್ಯಾ ಬರ್ತಾ ಇದ್ದಾರೆ. ಸೊ ಪ್ರಾಬ್ಲಿ ನಮ್ಮನೆ ಉಳ್ಕೊಳ್ಳೋ ಪ್ಲಾನ್ ಇದೆ. ನಂದು ವೆಯ್ಟ್ ಮಾಡ್ತಿದ್ದೆ, ಸ್ವಲ್ಪ ಕಸ್ಟಮರ್ಸ್ ಇರೋದ್ರಿಂದ ನಾನು ವೆಯ್ಟ್ ಮಾಡ್ತಿದ್ದೆ. ನಂಗೆ ಯಾವಾಗ ಆಗೋದು ಇನ್ನೊಬ್ರು ವೆಯ್ಟಿಂಗಲ್ಲಿದ್ದಾರೆ ಅಷ್ಟೇ. ಅವ್ರದ್ದಾದ್ಮೇಲೆ ನಂದು ಕಾಲಿಂದು ಮಾಡಿಸ್ಕೋಬೇಕು. ಹಿಂಗಿದೆ ನೋಡಿ, ಹೋಗ್ಬಿಡೋದು. ಇವಾಗ H&Mಗೆ ಬಂದು ಇದನ್ನ ಚೆಕ್ ಮಾಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ನೈಟ್ ಡ್ರೆಸ್ ಥರ. ಸೊ ಐಮ್ ಟೇಕಿಂಗ್ ದಿಸ್ ಒನ್. ಆ್ಯಸ್ ಯೂಶುವಲ್ ನಾನು ನನ್ನ ಬೊರಿಟೋ ವೇಸ್ಟ್ನ ತೊಗೊಂಡೆ. ಆ್ಯಂಡ್ ದೀಸ್ ಡೇಸ್ ಆಸ್ ಯು ಗೈಸ್ ನೋ, ನಾನು ಒಬ್ಸೆಸ್ ವಿತ್ ಪೊಟ್ಯಾಟೊ. ಅದನ್ನು ಸಪ್ರೇಟಾಗಿ ತೊಗೊಂಡೆ. ಇದರಲ್ಲಿ ತೊಗೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಸೊ ಇವಾಗ ಲೆಟ್ಸ್ ಈಟ್ ಮೈ ಬೊರಿಟೊ. ನಮ್ಮ ಕೋಕಿಲಕ್ಕ ಬಂದಿದ್ದಾರೆ. ಆ್ಯಂಡ್ ಅವರು ಬಂದಿದ್ದಾರೆ. ನಮ್ಮಪ್ಪ ಫುಲ್ ಮಾತಾಡ್ತಾರೆ ಇವಾಗ. ಸೊ ಇವತ್ತು ಏನಪ್ಪ ಅಂತಂದರೆ ನಮ್ಮಪ್ಪ ಬ್ಲಾಗ್ ಮಾಡೋದು ಬ್ರೇಕ್ ಮಾಡಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂದರೆ ರಮ್ಯಾ ಬರ್ತಾ ಇದ್ದಾರಲ್ಲ. ಸೊ ಅವ್ರ ಜೊತೆ ನಾನು ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗಬೇಕು. ಏನಪ್ಪ ನೀವಾಗ ಶಾಪ್ ನೋಡ್ಕೋಬೇಕು ತಾನೆ? ಬರೋಕ್ಕಾಗಲ್ಲ ನನ್ನ ಜೊತೆ. ನೋಡ್ಕೋತೀರಾ? ಅಮ್ಮ ಬರೋದಿಲ್ಲ ಇವತ್ತು? ಏನಂತ ಗೊತ್ತಿಲ್ಲ, ಒಟ್ಟಿಗೆ ಮಾಮ ಫೋನ್ ಮಾಡ್ತೀವಿ ಇವಾಗ. ಬರ್ತೀರಾ ಅಂತ. ಇಲ್ಲ ನಾನು ಬರಲ್ಲ ಅಂತ. ಆಕ್ಚುಲಿ ಇವತ್ತು ಹಿರಿಯರ್ ಪೂಜೆ ಇತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಹೋಗಿದ್ದಾರೆ. ನನಗೂ ಕರಿತಿದ್ರು, ಬೈದ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಎಲ್ಲಿ ಹೋಗಾಗುತ್ತೆ ಗೈಸ್? ನೀವು ಹೋಗಲ್ವಾ? ಎಲ್ಲಿ ಹೋಗ, ಟೈಮ್ ಆಗೋಯ್ತಲ್ಲ. ಏನಂದ್ರೆ ರಾತ್ರಿ ಹೋಗ್ಬೇಕು ಅಷ್ಟೇ. ಇಲ್ಲಿಂದ ಹೋದಂಗೆ ಹೋಗ್ಬೇಕು. ರಮ್ಯಾ ಅವ್ರದ್ದು ಇವತ್ತು ಫುಲ್ ಸರ್ಕಸ್ ಅಂತ ಹೇಳ್ಬೋದು. ಮೇಲೋಗಿ ಕೆಳಗೋಗಿ ಮೇಲೋಗಿ. ನಮ್ಮ ಶಾಪ್ ಎಲ್ಲಿದೆ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ ರಮ್ಯಾ. ಏನು ರಮ್ಯಾ? ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಬರ್ತಾರೆ ಅಂತ. ನಂದು ಊಟನೂ ಆಗೋಯ್ತು, ರಮ್ಯಾ ಬರಂಗೇ ಇಲ್ಲ. ನೋಡಿ ಸಾಕಾಗೋಯ್ತು ರಮ್ಯಾಗ ವೆಯ್ಟ್ ಮಾಡಿ.
ಸೊ ಇವಾಗ ನಾನು ಅವರು ಶಾಪಿಂಗ್ಗೆ ಹೋಗ್ತೀವಿ. ರಮ್ಯಾ ಏನೋ ವೈಟ್ ಕಲರ್ ಚೂಡಿದಾರ್ ಅಲ್ವಾ, ವೈಟ್ ಕಲರ್ ಚೂಡಿದಾರ್ ತಗೋಬೇಕು ಅಂತ ಹೇಳ್ತಿದ್ರು. ನಾವು ಆಶ್ರಮಕ್ಕೆಲ್ಲ ಹೋಗ್ತಿದೀವಲ್ಲ, ಇಬ್ರು ಸೇರ್ಕೊಂಡು ಸನ್ಯಾಸಿ ಆಗ್ತಿದೀವಿ ಇವಾಗ. ನನ್ನ ಜೊತೆ ಸನ್ಯಾಸಕ್ಕೆ ಇನ್ನೊಬ್ರು ಬರ್ತಾ ಇದಾರೆ. ಸೊ ಗೈಸ್ ಇವಾಗ ಆಟೋ ಹತ್ಕೊಂಡು ನಾನು ಮತ್ತೆ ರಮ್ಯಾ ಹೋಗ್ತಾ ಇದೀವಿ. ಅವ್ರ ಪಾಪ ನಡೆಯಕ್ಕಾಗಲ್ಲ ಅಂದ್ರು. ಒಂದ್ ಸ್ವಲ್ಪ ನಡ್ಕೊಂಡ್ ಬರ್ಬೇಕಾಯ್ತು ಆಟೋ ಹತ್ರ ಬರೋದಕ್ಕೆ, ಬಿಕಾಸ್ ಲೊಕೇಶನ್ ರಾಂಗ್ ಆಗೇನೋ ತಗೊಂಡಿತ್ತು. ಸೊ ಇವತ್ತು ನಾನೇನ್ ತಗೋತೀನೋ ಗೊತ್ತಿಲ್ಲ, ಆಲ್ರೆಡಿ ಶಾಪಿಂಗ್ ಮಾಡ್ಬಿಟ್ಟು ಕಾರ್ ಪಾರ್ಕಿಂಗ್ ಅಲ್ಲಿ ಹಾಕಿದ್ದಾರೆ. ಹಂಗಾಗಿ ಅದನ್ನ ತಗೊಂಡು ಆಮೇಲೆ ನಮ್ಮ ಮನೆಗೆ ಹೋಗ್ಬೋದು. ಇವತ್ತು ರಮ್ಯಾ ನಮ್ಮ ಮನೆ ನೋಡ್ಕೋತಾರೆ. ಐ ಆಮ್ ವೆರಿ ಹ್ಯಾಪಿ ಗೈಸ್. ಈವನ್ ಐ ಥಿಂಕ್ ಇಶಾ ಫೌಂಡೇಶನ್ಗೆ ನನಗೆ ಹೋಗೋದಕ್ಕೆ ಏನು ಖುಷಿ ಅಂದ್ರೆ ರಮ್ಯಾ ನನ್ನ ಜೊತೆ ಬರ್ತಿದ್ದಾರೆ ಅನ್ನೋದೊಂದು. ಸೊ ಐ ವಾಸ್ ವೆರಿ ಹ್ಯಾಪಿ. ನನ್ನ ಕೆಲಸ ನಾನು ಕ್ಯಾನ್ಸಲ್ ಮಾಡ್ತೀನಿ. ನೆನ್ನೆ ನಂಗೆ ಸೈಕ್ ಮಾಡ್ತಿದ್ರು, ಏನಂದ್ರೆ ನಂದು ತುಂಬಾ ಯಾವುದೋ ಒಂದು ಶೂಟ್ ನಂಗೆ ಸಿಕ್ಕಿತ್ತು. ಸೊ ಐ ವಾಸ್ ರೆಡಿ ಟು ಇವನ್ ಲೂಸ್ ದಟ್, ಬಿಕಾಸ್ ಇವ್ರಿಗೆ ಪ್ರಾಮಿಸ್ ಮಾಡಿದ್ದೇನೋ ಒಂದು ಮಾತಿಗೆ. ನಿನ್ನೆ ಫೋನ್ ಮಾಡ್ಬಿಟ್ಟು ನಂಗೆ ಸೈಕ್ ಮಾಡ್ಬಿಟ್ರು, ಈ ತರ ಅದನ್ನು ಐ ಆಮ್ ಫೀಲಿಂಗ್ ಲೈಕ್ ದಿಸ್, ಐ ಆಮ್ ಗೆಟಿಂಗ್ ದಿಸ್ ಆಪರ್ಚುನಿಟಿ. ಲೈಕ್ ಹೌ ಕ್ಯಾನ್ ಶಿ ಡೂ ದಿಸ್ ಅಂತ ಐ ಆಲ್ಮೋಸ್ಟ್ ಫೆಲ್ಟ್ ಬ್ಯಾಡ್. ಅಂಡ್ ಇವತ್ತು ಫೋನ್ ಮಾಡಿ ಅದು ಕ್ಯಾನ್ಸಲ್ ಮಾಡಿದೆ, ಬರ್ತಾ ಇದೀನಿ ಅಂದ್ರೆ ದೆನ್ ನಮ್ ಲೈಕ್ ಓಕೆ. ಅಷ್ಟು ಓವರ್ ಥಿಂಕ್ ಮಾಡ್ತೀನಿ ಗೊತ್ತಾ, ಸಕ್ಕತ್ ಓವರ್ ಥಿಂಕ್ ಮಾಡ್ತೀನಿ. ಸೊ ಬೆಳಗ್ಗೆ ಫೋನ್ ಮಾಡಿ ಹೇಳ್ದ ಖುಷಿ ಆಯ್ತು. ಸೊ ನಾಳೆ ರಾತ್ರಿ ಹೋಗೋದು ಇಶಾ ಫೌಂಡೇಶನ್ಗೆ. ಇವಾಗ ಇಲ್ಲಿ ರೀಚ್ ಆಗಿದೀವಿ. ಅವ್ರು ಈ ಪ್ರಿಂಟ್ ಇಂದ ಏನೋ ನೋಡ್ತವ್ರೆ, ಬಟ್ ಇದು ಆಶ್ರಮಕ್ಕೆ ಸೂಟ್ ಆಗಲ್ಲ ರಮ್ಯಾ. ಅಂಡ್ ಇಲ್ಲಿ ನೋಡಿ ಇವತ್ತು ಮಲ್ಲೇಶ್ವರಂ ಅಲ್ಲಿ ಎಷ್ಟು ಕ್ರೌಡ್ ಇದೆ. ಏನು ನಾವು ವಿಯರ್ಡ್ ಫೀಲ್ ಮಾಡಿಸ್ಬೇಕಲ್ಲ ಗೈಸ್. ನನ್ನ ಕೆಲಸನೇ ಅದು, ಎಲ್ರಿಗೂ ಆಫೋರ್ಡ್ ಮಾಡಬೇಕು. ಅವಾಗಲೇ ನನಗೆ ತಿಂದಿದ್ದು ಅರಗೋದು ರಮ್ಯಾ. ಇವತ್ತು ಚೆನ್ನಾಗಿ ಕಾಣಿಸ್ತಿದ್ರೆ, ಯು ಆರ್ ಗ್ಲೋಯಿಂಗ್. ಏನ್ ಹಾಕಿದ್ದೀರಾ ಮುಖಕ್ಕೆ? ಸನ್ಸ್ಕ್ರೀನ್ ಲೋಷನ್ ಹಾಕಿದ್ದೇನೆ. ಹೌದಾ, ನೈಸ್, ಯು ಲುಕಿಂಗ್ ನೈಸ್. ಇವಾಗ ರಮ್ಯಾ ದುಪ್ಪಟ್ಟ ತಗೋತಿದ್ದಾರೆ. ಎಷ್ಟು ದುಪ್ಪಟ್ಟ ತಗೋತೀರಾ ರಮ್ಯಾ? ನಾನು 2 ದುಪ್ಪಟ್ಟ ತಗೊಂಡಿದ್ದೀನಿ. ಕೃಷ್ಣ ಪ್ರಿಂಟ್ ಕೇಳಿದೆ, ಬಟ್ ಅದು ಇಲ್ಲ, ಬೇರೆ ಯಾವುದೋ ಪ್ರಿಂಟ್ ತರ ಇದೆ ಇದು. ಇನ್ನೊಂದು ಚೆಕ್ ಮಾಡಿದ್ ಕೆಳಗಡೆ ಇಷ್ಟ ಆಯ್ತಲ್ಲ ನಿಮಗೆ? ಈ ದುಪ್ಪಟ್ಟ ನೋಡ್ತಾ ಇದೀವಿ ಇನ್ನು. ನನ್ನ ಹತ್ರ ಈ ಥರ ಒಂದು ದುಪ್ಪಟ್ಟ ಇತ್ತು ಗೈಸ್, ಆ ಥರ ಒಂದಿತ್ತು, ಈ ಥರ ಒಂದಿದೆ. ಬಟ್ ಅದು 1000 ಕೊಟ್ಟು ತಗೊಂಡು ಫುಲ್ ಹೆವಿ ಇದೆ. ಇದು ಸ್ವಲ್ಪ ಲೈಟ್ ವೇಟ್ ಇರೋದು. ಇವಾಗ ಏನೋ ಆಯ್ತು, ಅದನ್ನ ನಾನು ಹೇಳಲ್ಲ, ರಮ್ಯಾ ಹೇಳ್ತಾರೆ. ರಮ್ಯಾ ಏನಾಗಿರ್ಬೋದು? ಅವ್ರು ಇಯರಿಂಗೇ ಬಿಟ್ಬಿಟ್ಟು ಬಂದಿದ್ದಾರೆ. ಇಯರಿಂಗ್ ತಗೊಳಕ್ ಹೋದ್ರು, ಇಯರಿಂಗ್ ಟ್ರೈ ಮಾಡ್ತಾ ಇನ್ನೊಂದು ಇಯರಿಂಗ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ನನಗೆ ಮೊನ್ನೆ ಯಾರೋ ಒಬ್ರು ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಯಾಕೆ ಅವಳು ಇದೇ ಇಯರಿಂಗ್ ಹಾಕೋತೀರಾ ಅಂತ ಕೇಳ್ತಾ ಇದ್ರು. ಮೇ ಬಿ ಅವ್ರ ಕಣ್ಣೆ ಹಾಕಿ ನೋಡಿ, ಇವತ್ತು ಕಳ್ದೋಗ್ಬಿಡಿದೆ. ನೀವು ನೋಡ್ತಿದ್ರೆ ನೋಡಿ, ಹಿಂಗೆಲ್ಲ ಕಣ್ಣು ಹಾಕ್ಬೋದಾ? ಆ್ಯಂಡ್ ಇಲ್ಲಿ ಜೀನ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಬಟ್ ಇಲ್ಲಿ ಟ್ರಯಲ್ ರೂಮ್ ಇಲ್ಲ ಅಂತಿದ್ದಾರೆ. ಸೊ ರಿಟರ್ನ್ ಇದೆಯಾ ನೋಡಬೇಕು. ಆಮೇಲೆ ಕರೆಕ್ಟಾಗಿ ಫಿಟ್ ಆಗಲಿಲ್ಲ ಅಂತಂದ್ರೆ ಏನು ಮಾಡೋದು? ಸೊ ಹಾಗಾಗಿ ಇದೊಂದು ತೊಗೋಣ ಅನಿಸ್ತದೆ ನನಗೆ. ಏನು ಅನಿಸುತ್ತೆ ನಿಮಗೆ? ನನಗೆ ಯೂಶಲಿ ಇತ್ತೀಚೆಗಂತೂ ಕರೆಕ್ಟಾಗಿ ಸೂಟ್ ಆಗುವಂಥ ಪ್ಯಾಂಟ್ಗಳೇ ಸಿಗ್ತಿಲ್ಲ. ಜೀನ್ಸು ಸಣ್ಣ ಬೇರೆ ಆಗ್ಬಿಟ್ಟಿದ್ದೀನಿ, ಹಳೆ ಜೀನ್ಸ್ ಆಗ್ತಾಯಿಲ್ಲ, ಎಲ್ಲ ಉದ್ರೋಗ್ತಿದ್ದಾವೆ. ಸೊ ಅದಕ್ಕೆ ಇಲ್ಲೇನೋ ನೋಡೋಣ ಅಂತ ಬಂದ್ವಪ್ಪ. ಏನಕ್ಕೆ ಬಂದ್ವಿ ರಮ್ಯಲ್ಲಿ? ಸುಮ್ಮನೆ ನೋಡೋಣ ಅಂತ ಬಂದಿದ್ದಲ್ಲ. ರಮ್ಯ ಶಾಪಿಂಗ್ ಆಗೋಯ್ತು ನೋಡಿ. ಇಷ್ಟೆಲ್ಲ ಶಾಪ್ ಮಾಡಿದೀವಿ, ಅದೇನೇನು ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ. ದಿನಕ್ಕೆ ಶಾಪ್ ಮಾಡಿದೀವಿ. ಅದು ಒಂದಿನೂ ಹಾಕಲ್ಲ, 1 hour 2 hours ಹಾಕ್ಬೋದು. ನನಗೆ ಪ್ಲಾನ್ ಇರಲಿಲ್ಲ ಆಕ್ಚುಲಿ ಶಾಪಿಂಗ್ದು. ರಮ್ಯ ಜೊತೆ ಬಂದಲ್ಲ, ಒಂದೇ ಒಂದು ಫೋಟೋಗೋಸ್ಕರ ಆ ಫೋಟೋನ ಹಾಕ್ಲೇಬೇಕು. ಆಯ್ತು, ಇಬ್ರು ಒಂದೇ ತರ ತಗೊಂಡು. ನಾನು ರಮ್ಯಂಗ್ ಬೇಜಾರಾಗಬಾರ್ದು ಅಂತ ನಾನು ಶಾಪಿಂಗ್ ಮಾಡ್ಬಿಟ್ಟೆ. ನಾನು ಹಿಂಗೆ ಬೇರೆಯವ್ರಿಗೋಸ್ಕರ ಶಾಪಿಂಗ್ ಅಂತ ಹೋಗ್ತೀನಿ, ಅವ್ರಿಗಿಂತ ಜಾಸ್ತಿ ನಾನು ಶಾಪ್ ಮಾಡ್ಕೊಂಡ್ ಬರ್ತೀನಿ. ಬಟ್ ಅಟ್ಲೀಸ್ಟ್ ರಮ್ಯಾ ಇಸ್ ಲೈಕ್ ಬ್ಯಾಲೆನ್ಸಿಂಗ್ ಇಟ್. ನನ್ನ ಬೇರೆ ಫ್ರೆಂಡ್ಸ್ ಬ್ಯಾಲೆನ್ಸ್ ಮಾಡೋದು, ರಮ್ಯಾ ಇಸ್ ಬ್ಯಾಲೆನ್ಸಿಂಗ್ ಇಟ್. ಯಾಕೆ ಬ್ಯಾಲೆನ್ಸಿಂಗ್ ಗೊತ್ತಾ? ನನ್ನ ವಾರ್ಡ್ರೋಬಲ್ ಜಾಗ ಇಲ್ಲ. ನೋ, ಐ ಮೀನ್ ಟು ಸೇ ಯು ಆರ್ ಆಕ್ಚುಲಿ ಬೈಯಿಂಗ್ ಅ ಲಾಟ್ ಅಂಡ್ ಯು ಆರ್ ಬ್ಯಾಲೆನ್ಸಿಂಗ್ ಅಂತ. ಸೊ ಇವಾಗ ಇದನ್ನ ತಗೋಣ ಗೈಸ್, ನೋಡೋಣ ಎಷ್ಟು ಹೇಳ್ತಾರೆ ಅಂತ ಫಸ್ಟ್ ನೋಡೋಣ. ಇವಾಗ ನಾವು ಶಾಪಿಂಗ್ ಮಾಡಿ ತುಂಬಾ ದಣದ್ಬಿಟ್ಟು ಇವಾಗ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅಂಡ್ ಇಟ್ಸ್ ಲೈಕ್ ನಾನು ರಮ್ಯಾ ಯಾಕೆ ಕನೆಕ್ಟ್ ಆದ್ವಿ ಅಂತ ನಂಗೆ ಇವಾಗ ಅರ್ಥ ಆಗ್ತಿದೆ. ಇಟ್ಸ್ ಲೈಕ್ ವಿ ಹೇಟ್ ದ ಸೇಮ್ ಪೀಪಲ್, ವಿ ಲೈಕ್ ದ ಸೇಮ್ ಜ್ಯೂಸ್, ವಿ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಟೇಸ್ಟ್ ಅಲ್ವಾ ರಮ್ಯಾ? ನಾವು ಬಟರ್ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಕುಡ್ಕೊಂಡು ಹೊರಡ್ಬೇಕು. ಚಿಯರ್ಸ್ ಟು ಸೀಯಿಂಗ್ ರಮ್ಯಾ ಆಫ್ಟರ್ ಸೋ ಮೆನಿ ಡೇಸ್ ಅಂಡ್ ಚಿಯರ್ಸ್ ಟು ಬಟರ್ ಫ್ರೂಟ್ ವಿತ್ ರಮ್ಯಾ. ಗೈಸ್ ಇವಾಗ ಒಂದೇ ತರ ಬಟ್ಟೆ ತಗೋತಾ ಇದೀವಿ ನಾನು ಮತ್ತೆ ರಮ್ಯಾ. ಎರಡನೇ ಸಲ ಆಗ್ಲೇ ಏನಂದ್ರೆ ದುಡುಕ್ಬಿಟ್ವಿ ತುಂಬಾ ಬೇಗ ತಗೊಂಡ್ಬಿಟ್ಟು. ಸೊ ಇಲ್ಲಿ ಕಾಣಿಸ್ತಿದ್ದಲ್ಲ ಈ ತರ ಪ್ಯಾಟರ್ನ್ ಅಲ್ಲಿ ತಗೊಂಡಿದೀವಿ. ರಮ್ಯಾ ಪಿಂಕ್ ತಗೊಂಡ್ರು, ನಾನು ಪರ್ಪಲ್ ಕಲರ್ ತಗೊಂಡಿದ್ದೀನಿ. ಅದು ಪಿಂಕ್ ಅಲ್ಲೆಲ್ಲೋ ಇದೆ ಬಿಡಿ. ಸೊ ಇವಾಗ ಪೇ ಮಾಡಬೇಕು. ಯಾ ನೋಡಿ ಇಷ್ಟೆಲ್ಲ ತಗೊಂಡ್ಬಿಟ್ಟಿದೀವಿ. ನಮ್ಮ ಅಮ್ಮಂಗೆ ಅಂತ ಹೂವು ತಗೊಂಡೆ, ಖುಷಿ ಆಗ್ಬಿಡ್ತಾರೆ ನಮ್ಮಮ್ಮ. ನಮ್ಮ ಕಾರ್ತಿಕ್ ಅಣ್ಣ ಮಂತ್ರಿ ಮಾಲ್ ಅಲ್ಲಿ ಸಿಕ್ಕಿದ್ರು. ಸೊ ಅವ್ರ ಜೊತೆ ಆಮೇಲೆ ಇನ್ನೊಂದ್ಸಲ ಮಾತಾಡ್ತೀನಿ. ಸೊ ವೈಟ್ ಮಾಡಿ ನೋಡಿ. ಗೈಸ್ ನಾನು ರಮ್ಯಾ ಶಾಪಿಂಗ್ ಮಾಡ್ಕೊಂಡ್ ಬರೋ ಅಷ್ಟರಲ್ಲಿ ನಮ್ಮಪ್ಪ ಹೋಗ್ಬಿಟ್ಟಿದ್ದಾರೆ. ನನ್ನ ಕವರ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕಾರ್ತಿಕ್ ಅಣ್ಣ ಸಿಕ್ಕಿದ್ರು. ಸೊ ಅವರು ಮೂವಿದು ಏನೋ ಅಲ್ಲಿ ಸ್ವಲ್ಪ ಲಾಂಚ್ ತರ ಪ್ರೀ ಲಾಂಚ್ ತರ ಏನೋ ಮಾಡ್ತಾ ಇದ್ದಾರೆ. ಸೊ ಅವರು ಮೇನ್ ವಿಲನ್ ಅಂತೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ಸೊ ನನ್ಗೊಂಥರ ದೊಡ್ಡಣ್ಣನ ತರನೇ ಅವರು. ರಮ್ಯಾ ಬಿದ್ದೋಗ್ತಿದ್ರು ಇವಾಗ ಚೇರಲ್ಲಿ.
ಆಮೇಲೆ ನೆಕ್ಸ್ಟ್ ಟೈಮಿಂದ ನನ್ನ ಶಾಪ್ ಕಡೆ ತಲೆ ಆಗ್ತಿರ್ಲಿಲ್ಲ ರಮ್ಯಾ ಅವತ್ತು ಬಿದ್ಬಿಟ್ಟಿದ್ರು ಅಲ್ವಾ ರಮ್ಯಾ? ಯಾಕೋ ಬಿದ್ದಿದ್ರೆ ಹೆಂಗೆ ಓಪನ್ ನಂಗೆ ಗಟ್ಟಿ ಹಿಡ್ಕೊಂಡು ಕೂತ್ಕೊಳ್ಳಿ. ಗೈಸ್ ಏನಾಯ್ತು ಗೊತ್ತಾ, ರಮ್ಯಾ ನನಗೆ ದ್ರೋಹಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಒಂದೇ ಇಯರಿಂಗಲ್ಲಿ ಅವಾಗಲಿಂದ ಸುತ್ತಾ ಇದ್ದೀನಿ, ಹೇಳಿಲ್ಲ. ಅದ್ರಲ್ಲಿ ನನ್ನ ಜೊತೆ ಯಾರೋ ಬಂದ್ಬಿಟ್ಟು ಸಬ್ಸ್ಕ್ರೈಬರ್ ಬೇರೆ ಫೋಟೋ ತೊಗೊಂಡೋದ್ರು. ಅವ್ರ ಫೋಟೋ ನನ್ನ ಒಂದು ಕಿವಿಲಿ ಇಯರಿಂಗ್ ಇರುತ್ತೆ, ಇನ್ನೊಂದು ಕಿವಿಲಿ ಇರೋದೇ ಇಲ್ಲ. ಹೂ ಬ್ಯಾಡ್ ಗೈಸ್. ಇವಾಗ ಇಲ್ಲಿ ಮಂತ್ರಿ ಮಾಲಲ್ಲಿ ಒಂದು ಶಾಪಿಗೆ ಬಂದಿದ್ದೀವಿ. ಈ ಬ್ಲ್ಯಾಕ್ ಕಲರ್ ನೋಡೋಕ್ಕೆಲ್ಲದೂ ಚೆನ್ನಾಗಿದೆ, ಟ್ರೈ ಮಾಡಿ. ನೋಡೋಕ್ಕೆಲ್ಲ ಚೆನ್ನಾಗಿದೆ, ಸಖತ್ತಾಗಿ ಇಟ್ಟಿದ್ದಾರೆ. ರಮ್ಯಾ ಟ್ರೈ ಮಾಡ್ತಾವ್ರೆ, ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ. ಮಾಲಲ್ಲಿ ಪ್ರೀ ಲಾಂಚ್ ಇವೆಂಟ್ ಇದೆ ಅಂತ ಹೇಳಿದ್ನಲ್ಲ, ಸೊ ಇದೇನೆ. ರಾಗಿಣಿ ಅವ್ರು ಕೂಡ ಬಂದಿದ್ರು ಇದಕ್ಕೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಬ್ರ್ಯಾಂಡು ನನಗೆ ರಮ್ಯಂಗೆ ಇಬ್ಬರಿಗೂ ಇಷ್ಟ ಆಗುತ್ತೆ. ಅವರಿಗೆ ಸ್ವಲ್ಪ ಬಡ್ಜೆಟಿಂದ ಹೊರಗಾಗ್ತಿದೆ ಅಂತ ತಗೋತಿಲ್ಲ ಅವರು. ಗೈಸ್ ಅಂಡ್ ಇನ್ನೊಂದೇನಪ್ಪ ಅಂತಂದರೆ, ರಮ್ಯಾ ಅವ್ರು ನನಗೆ ನೆಗೆಟಿವ್ ರೋಲ್ಸ್ ಮಾಡು ನಿನ್ನ ಸೀರಿಯಲಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತವ್ರೆ. ಆ್ಯಕ್ಚುಲಿ ಅವರು ಅದನ್ನೇ ಮಾಡ್ತಾ ಇರೋದು, ಬಟ್ ರಮ್ಯಾದು ಆಪೋಸಿಟ್ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ. ಫುಲ್ ಇನ್ನೋಸೆಂಟ್ ಹೀರೋಯಿನ್ ಕ್ಯಾರೆಕ್ಟರ್ ಅವರು, ಆಯ್ತಾ? ಹೀರೋಯಿನ್ ಮೆಟೀರಿಯಲ್ ಅವರು, ಆಯ್ತಾ? ಬಟ್ ವಿಲನ್ ಆಗಿ ಆ್ಯಕ್ಟ್ ಮಾಡ್ತವ್ರೆ. ಹಾಂ, ಗುಂಡಗಿದ್ದು ಚಬ್ಬಿ ಫೇಸ್ ಇದ್ರೆ ಮಾತ್ರ ಹೀರೋಯಿನ್ ಮಾಡೋಕ್ಕಾಗೋದು. ಈ ಥರ ನೀವು ಸ್ಲಿಮ್ ಆಗಿದ್ದು ಸ್ವಲ್ಪ ಫೇರ್ ಆಗೆಲ್ಲ ಇದೆ, ನೆಗೆಟಿವ್ ಆಗಿ ಕೊಡೋದು. ಕರೆಕ್ಟ್ ಆಂಟಿ? ಎಲ್ಲ ಸೀರಿಯಲಲ್ಲೂ ಹಂಗೆ ತಾನೆ. ಅವಳು ರಚಿತಾರಾಮ್ ವಿಲನ್ ಪಾತ್ರ ಮಾಡೇ ಮತ್ತೆ ಇದಕ್ಕೆ ಬಂದಿದ್ದು ಫಿಲಮ್ಗೆ. ಅರಸಿ ಸೀರಿಯಲ್ ಅವಳು ವಿಲನ್ ಪಾತ್ರನೇ. ಏನಿಲ್ಲ ಗೈಸ್, ಏನಿಲ್ಲ. ಒಟ್ಟೆ ಹಾಕೊಂಡ್ಬಿಡ್ತೀನಿ. ಎಲ್ಲದನ್ನ ನಾನು ವಿಲನ್ ಆಗಿ ಮಾಡ್ಬೇಕಾ ಅಥವಾ ಮೇನ್ ಲೀಡ್ ಆಗಿ ಮಾಡ್ಬೇಕಾ ಹೇಳಿ ಗೈಸ್ ನೀವೇ. ಅಂಡ್ ನಂಗೆ ಚಾನ್ಸ್ ಕೊಡಿಸ್ಬಿಡಿ. ನಾನು ಚಾನ್ಸ್ ಬಂದಾಗ ತಗೊಳ್ಳಿಲ್ಲ. ಅಮ್ಮ ಬೈತಾರೆ ನೋಡ್ರಿ. ಇವಾಗ ಶಾಪಿಂಗ್ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಅಮ್ಮ ಬಂದ್ಬಿಟ್ಟಿದ್ದಾರೆ. ಆ್ಯಂಡ್ ನೋಡಿ, ಈ ಬಟ್ಟೆ ತೋರಿಸ್ತಿದ್ದೆ, ನೀವೇನಾರು ಹಾಕೋತೀರಾ ನೋಡ್ರಿ ಅಂತ ನಮ್ಮ ಅಮ್ಮಂಗೆ. ಕೆಳಗಡೆ ನಮ್ದಷ್ಟು ಬಟ್ಟೆಗಳು ಇಟ್ಟಿದ್ವಿ. ಇಲ್ಲೊಂದು ಬ್ಯಾಗ್ ಇದೆ ನೋಡಿ. ಇದೇನು ತಗೊಂಡೆ H&M ಅಲ್ಲಿ ಅಂತ ಆಮೇಲೆ ತೋರಿಸ್ತೀನಿ. ಗೈಸ್ ನಮ್ಮ ಅಮ್ಮಂದು ಏನೋ ಡಿಮ್ಯಾಂಡ್ ಇದೆ. ಏನಮ್ಮ? ಗ್ಲೌಸ್, ಪಾದ ತೊಳೆಯಕ್ಕೆ ಗ್ಲೌಸ್ ತರಿಸ್ಕೊಡ್ಬೇಕಂತೆ ನಮ್ಮ ಅಮ್ಮಂಗೆ. ಇಷ್ಟು ಚೆನ್ನಾಗಿ ನೇಲ್ಸ್ ಮಾಡಿಸ್ಕೊಂಡಿದಾರಲ್ಲ, ಅದಕ್ಕೆ ನೇಲ್ಸ್ ಏನು ಆಗಬಾರ್ದು ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಲ್ವಾ? ನೇಲು ಪಾಪ ಹಾಳಾಗೋಗ್ಬಿಡುತ್ತೆ ನೀಲು. ನಮ್ಮಮ್ಮ ವಾಷಿಂಗ್ ಮಿಷಿನ್ ಇದ್ರು ಬಟ್ಟೆನೆಲ್ಲ ಕೈಲಿ ತೊಳಿತಾರೆ. ಬನ್ನಿನೆಲ್ಲ ನೀಟ್ ಆಗಲ್ಲ. ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂತ ಹಂಗೆಲ್ಲ ಹೇಳ್ಬೇಡಿ. ಗೈಸ್ ಏನಾಯ್ತು ಅಂದ್ರೆ, ನಾನು ಲಿಪ್ಸ್ಟಿಕ್ ಹಾಕೋತಿದ್ನಾ, ನಮ್ಮಮ್ಮ ಈ ಲಿಪ್ಸ್ಟಿಕ್ನೆಲ್ಲ ಸತ್ತು ಹುಳ ಇರ್ತಾವಲ್ಲ ಅದ್ರಲ್ಲಿ ಮಾಡ್ತಾರಂತೆ ಅಂತಾರೆ. ಇಲ್ಲ, ವ್ಯಾಕ್ಸ್ ಅಲ್ಲಿ ಆಂಟಿ ಮಾಡೋದು. ಮತ್ತೆ ಯಾಕಂದ್ರೆ ನ್ಯೂಸ್ ಆ ಥರ ಹೇಳ್ತಾರೆ. ರಮ್ಯಾ ಇಸ್ ಲೈಕ್ ಸ್ಪೀಚ್ಲೆಸ್. ಇದು ಜಿರ್ಲೆ ಏನೋ ತಿನ್ಬಿಟ್ಟು ಬಿಡತ್ತಂತೆ, ಅದರಿಂದ ಮಾಡ್ತಿಲ್ಲ. ರಮ್ಯಾ ನೀವು ಸೈಕ್ ಮಾಡ್ತಾ ಇದ್ದೀರಾ ಇವಾಗ. ಅಲ್ಲ, ಕಾಫಿ ಬೀಜ ಇದೆಯಪ್ಪ, ಸುಳ್ಳದು. ಈಗ ನಾವ್ ಹೆಂಗೆ ಲಿಪ್ಸ್ಟಿಕ್ ಬಿಡ್ಕೊಡಲ್ಲ, ನಮ್ಮಮ್ಮ ಹಂಗೆ ಕಾಫಿ ಬಿಡ್ಕೊಡಲ್ಲ, ಆಯ್ತಾ? ಫೇಡ್ ಇಲ್ಲ ಅಷ್ಟೇ, ಮುಗ್ದೋಯ್ತು. ಏನಮ್ಮ ಆತರ ಅಲ್ಲ, ನೀವು ಹಚ್ಕೊಂತೀರಾ ಅಂತ ಹೇಳಿಲ್ಲ. ಆತರ ಇನ್ಸ್ಟಾಗ್ರಾಮ್ ಅಲ್ಲ, ಫೇಸ್ಬುಕ್ ಅಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಬೆಜ್ಜನ್ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಚೆನ್ನೈಲಿ ಓದಿದ್ದೀನಿ ಅಂತ ಬರುತ್ತೆ, ನಾನು ಚೆನ್ನೈಗೆ ಹೋಗಿಲ್ಲ. ಏನ್ ರಮ್ಯಾ? ಆಮೇಲೆ ಲಿಪ್ಸ್ಟಿಕ್ ಹಚ್ತಾರೆ, ಹೆಂಗ್ ಹಚ್ಕೋತಾರೆ ನೋಡಿ. ಡೆಮೋ ನಿಮ್ಗೆ ಫುಲ್ ನಾಚಿಕೆ ನೋಡಿ. ಏ ಏನಿಲ್ಲಪ್ಪ, ಕಮಾನ್. ನಾಚಿಕೆ ಗಿಚ್ಕೆಲ್ಲ ಊರಿಂದ ಆಚಿಕೆ. ರಮ್ಯಾ ನಾನು ಮ್ಯಾಚಿಂಗ್ ಡ್ರೆಸ್ ತಗೊಂಡಾಯ್ತು. ನೆಕ್ಸ್ಟ್ ಮ್ಯಾಚಿಂಗ್ ಲಿಪ್ಸ್ಟಿಕ್ ಹಾಕೊಂಡು ಸುತ್ತಾಡೋದು ಇವಾಗ. ನೈಸ್. ಪ್ರಾಪರ್ಗೆ ಹಚ್ಕೊಂಡಿದ್ದೀನ ಎಲ್ಲ ಗೈಸ್, ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಚೂರು ಮೇಲೆ ಅಮ್ಮ ಮಾಡ್ಕೊಳ್ಳಿ, ಮೇಲೆ ಒಂಚೂರು ಲಿಪ್ ಲೈನರ್ ಬರ್ತಲ್ಲ ಅಲ್ಲಿ. ಪ್ರಿಟಿ. ಸೊ ಗೈಸ್ ಮತ್ತೆ ಅಣ್ಣ ಸಿಕ್ಕಿದ್ರು. ಇವಾಗ ಫಸ್ಟ್ ಟೈಮ್ ಅಣ್ಣ ಮತ್ತೆ ಅಮ್ಮ ಮೀಟ್ ಆಗಿದ್ರು, ಡೈರೆಕ್ಟ್ ಆಗಿ ಮಾತಾಡ್ತಿದ್ದಾರೆ. ಅವಾಗಿಂತ ಚೆನ್ನಾಗಿದ್ದೀರಲ್ವ ಈಗ ನೋಡಕ್ಕೆ? ಅಣ್ಣ ನಿಮಗೆ ಫುಲ್ ಫ್ಯಾನ್ಸ್ ಗೊತ್ತಾ? ಹಾಯ್ ಡಾರ್ಲಿಂಗ್ಸ್. ಸೊ ತುಂಬಾ ವರ್ಷಗಳ ನಂತರ ನನ್ನ ತಂಗಿ ವ್ಲಾಗ್ ಅಲ್ಲಿ ನಾನು ಕಾಣಿಸ್ಕೊಳ್ತಿದ್ದೀನಿ. ಅದು ಫಸ್ಟ್ ಟೈಮ್ ಕಾಣಿಸ್ಕೊಳ್ತಿದ್ದೀನಿ. ಸೊ ತುಂಬಾ ಸಲ ಮೀಟ್ ಆಗಿದ್ದೀವಿ. ನನ್ನ ಮನೆ ಫಂಕ್ಷನ್ಸ್ಗೆ ಎಲ್ಲದಕ್ಕೂ ಬಂದಿದ್ದಾಳೆ. ಸೊ ಇದೇ ತಿಂಗಳು ಸೆಪ್ಟೆಂಬರ್ 19ನೇ ತಾರೀಕು ನಮ್ಮ ಕಮಲ್ ಶ್ರೀದೇವಿ ಚಿತ್ರ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಆಗ್ತಿದೆ. ಸೊ ನೋಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ. ಅಣ್ಣ ಫೋಟೋ ತೋರಿಸಿ, ಅದು ವಿಲನ್ ರೋಲ್ದು, ಅದು ಸಕ್ಕದಾಗಿ ಬಂದಿದೆ. ಜನ ನೋಡ್ಲೇಬೇಕು ಅದನ್ನ. ಮೂವಿಲಿ ಈ ಲುಕ್ ಅಂತೆ ಅವ್ರದ್ದು, ಸಕ್ಕದಾಗಿ ಬಂದಿದೆ. ಕಮಲ್ ಶ್ರೀದೇವಿ ಇನ್ ಸಿನಿಮಾಸ್. ಹೌದು. ಸೊ ನಾನು ಗೈಸ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಣ್ಣಂದು ಅಂತಂದ್ರೆ, ಅವರು ಬರೀ ವೆಜ್ ತಿನ್ಕೊಂಡು ಬಾಡಿ ಬಿಲ್ಡಿಂಗ್ ಮಾಡೋದು. ಸೊ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ನಾನು ಬಂದು ವೈಲ್ಡ್ ಲೈಫ್ ರೆಸ್ಕ್ಯೂರ್, ಮೋರ್ ದೆನ್ 10,000 ಸ್ನೇಕ್ಸ್ ನ ರೆಸ್ಕ್ಯೂ ಮಾಡಿದೀನಿ. ಸೊ ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಣ್ಣ? ಹೌದು, ನಂದು ಯೂಟ್ಯೂಬ್ ಚಾನಲ್ ಇದೆ, KS ಆಚಾರ್ಯ 6 ಅಂತ. ಸೊ ಅದ್ರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬಂದ್ಬಿಟ್ಟು ಕಾರ್ತಿಕ್ ಶೇಖರ್ 6. ಸೊ ನೋಡಿ, ಫಾಲೋ ಮಾಡಿ. ಸೊ ನಮ್ಮ ಪುಟ್ಟ ಕಲಾವಿದರನ್ನ ಬೆಳೆಸಿ
ಥ್ಯಾಂಕ್ ಯು. ಅದ್ರ ಜೊತೆಗೆ ನಮ್ಮ ತಂಗಿ ಬೆಳೀತಿದ್ದಾಳೆ, ಇನ್ನೂ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಗೈಸ್ ಇವಾಗ ಒಂದು ಕ್ರೇಜಿ ಸ್ಟೋರಿ ಹೇಳ್ತಾರೆ ಅಣ್ಣ, ಕೇಳಿಸ್ಕೊಳ್ಳಿ. 4 years ಬ್ಯಾಕು ಹಿಂಗೆ ಧನುಷ್ ಹೇಳಿದೆ, ನಮ್ಮ ಮನೇಲಿ ಹುಡುಗಿ ನೋಡ್ತಿದಾರಮ್ಮ, ಆಚೆ ಹುಡುಗಿ ಯಾವ್ದಾನ ನಮ್ಮ ಮನೇಲಿ ನೋಡ್ತಿದ್ದು ನಾವೆಲ್ಲ ಸೇಮ್ ಕ್ಯಾಸ್ಟು ಅಲ್ವಾ ಅಂದ್ಬಿಟ್ಟಿದ್ದು, ಯಾವ್ದಾನ ಹುಡುಗಿ ನೋಡ್ತಿದೆ ಅಂದ್ಬಿಟ್ಟು ಅಮ್ಮ ಹತ್ರ ಮಾತಾಡಿದೆ. ಇದಾರಪ್ಪ ಇಲ್ಲೇ ನಮ್ಮ ಫ್ರೆಂಡ್ ಅವ್ರ ಫಂಕ್ಷನಲ್ಲಿ ಯಾವುದೋ ಒಂದು ಹುಡುಗಿ ನೋಡಿದೆ, ಒಂದು ಹುಡುಗಿ ಇರಬೇಕು ನೋಡ್ತೀನಿ ಅಂತ ಅಂದ್ರಮ್ಮ. ಸರಿ ನಮ್ಮ ಕಳಿಸಿ ನೋಡೋಣ ಅಂತಂದು. ಸೊ ಅಮ್ಮ ಫೋಟೋ ಕಳಿಸಿದ್ರು. ಒಂದು 2-3 ದಿವಸ ಆದಮೇಲೆ ಫೋಟೋ ಕಳಿಸಿದ್ರು, ಯಾರೋ ಮಾತನಾಡ್ಬಿಟ್ಟು ಅವ್ರ ಕಡೆಯಿಂದ ಫೋಟೋ ಬಂತು. ಫೋಟೋ ನೋಡಿದೆ, ಅದು ಲಾಕ್ಡೌನ್ ಮುಗಿದು 4 ವರ್ಷ 5 ವರ್ಷ ಹಿಂದೆ ತೆಗೆದಿರೋ ಫೋಟೋ. ಅದು ಅವ್ರ ಮದುವೆ ಫಂಕ್ಷನ್ ಯಾವುದ್ರಲ್ಲೂ ತೆಗೆದಿರೋ ಫೋಟೋ. ನನಗೆ ಫೋಟೋ ಕಳಿಸಿದ್ರು, ಸರಿ ಹೋಗಿ ನೋಡ್ಕೊಂಬಾ ಅಂತಂದು. ಸೊ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ 25 ಎಕರೆ ಕಾಫಿ ತೋಟ, 10 ಎಕರೆ ಗದ್ದೆ ಕೊಡ್ತೀವಿ ಅಂತ ಫಸ್ಟ್ ಹೇಳಿದ್ರು. ಫುಲ್ ಜೋಶಲ್ಲಿ ಮಂಗಳೂರು ಕಡೆ ನನ್ನ ಪ್ಲಾನ್ ಏನು, ಆ ಜಾಗದಲ್ಲಿ ರೆಸಾರ್ಟ್ ಮಾಡ್ಬಿಡೋಣ. ಅಲ್ಲಿ ಫುಲ್ಲು ಗಾಡೀಲಿ ನಮ್ಮ ಅಮ್ಮಗೆ ಹೇಳ್ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೀನಿ ನಾನು ಮಂಗಳೂರಿಗೆ ಹುಡುಗಿ ನೋಡೋದಕ್ಕೆ. ಬಿಟ್ಟು ಕರ್ಕೊಂಬಂದ್ರು, ಕೈಕಾಲು ಮಕ್ಕ ತೊಳ್ಕೊಂಡು ಮನೆ ಒಳಗಡೆ ಹೋದೆ. ಮನೆ ಒಳಗೆ ಕುತ್ಕೊಂಡಿದ್ದೀನಿ. ಆ ಹುಡುಗಿ ಬಂದು ಹೆಂಗೆ ಬಂದರು, ನಾನು ಆ ಹುಡುಗಿನ ಮಕ್ಕಳೇ ನೋಡಿಲ್ಲ. ನಾನು ಅವಾಗ ವೀಗನ್ ಆಗಿದ್ದೆ ನಾನು. ಸೊ ಹಾಲು ಕುಡಿತಿರ್ಲಿಲ್ಲ, ಸೊ ಯಾವುದೇ ರೀತಿ ಡೈರಿ ಪ್ರಾಡಕ್ಟ್ಸ್ ತಿಂತಾ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಬ್ಲ್ಯಾಕ್ ಕಾಫಿ ಕೊಡಿ ನನಗೆ ಅಂತಂದರೆ, ಇಲ್ಲಾಂದರೆ ಲೆಮನ್ ಜ್ಯೂಸ್ ಎಲ್ಲ ಮದುವೆ ಹೊಸ ಹೋದಾಗ ಹುಡುಗಿ ನೋಡೋಕೆ ಹೋದಾಗೆಲ್ಲ ಲೆಮನ್ ಹುಳಿ ಎಲ್ಲ ಕುಡಿಬಾರ್ದು ಅಂತಂದ್ರು. ಅದಕ್ಕೆ ಬ್ಲ್ಯಾಕ್ ಕಾಫಿನೇ ಕೊಡಿ, ಪರವಾಗಿಲ್ಲ ಸ್ಟ್ರಾಂಗ್, ಅಲ್ಲೆಲ್ಲ ಕಾಫಿ ಅಂದರೆ ಫೇಮಸ್ ಅಲ್ವಾ. ಸೇರಿ ಅಂದ್ಬಿಟ್ಟು ಏನು ಮಾಡಿದೆ, ಕುತ್ಕೊಂಡಿದ್ದೆ. ಅವ್ರ ಅಮ್ಮ ಇಲ್ಲಿ ನಿಂತ್ಕೊಂಡಿದ್ದಾರೆ. ಆ ಹುಡುಗಿ ಹಿಂಗೆ ಬಂದು ಹಿಂಗೆ ಕಾಫಿ ಕೊಟ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಸೈಡ್ ಅವ್ರ ಅಮ್ಮ ಹಿಂದೆ ನಿಂತ್ಕೊಂಡ್ಬಿಟ್ಟು, ನಾನು ಕೈ ಮಾತ್ರ ನೋಡಿದ್ದು, ನನಗೆ ಕೈ ಮಾತ್ರ ನೋಡಿದ್ದು, ಹಿಂಗೆ ತಲೆ ಕೂಡ ಎತ್ಕೊಳ್ಳಲಿಲ್ಲ. ಆ ಹುಡುಗಿ ಮಕ್ಕ ಈಗಲೂ ನಾವು ಫೋಟೋ ನೋಡೋದು ಅಷ್ಟೇ ಮಾತ್ರ, ಅವ್ರ ಮನೇಲಿ ಹುಡುಗಿ ಮಕ್ಕಳೇ ನೋಡಿಲ್ಲ ನಾನು. ಸೊ ನಾವು ಫುಲ್ ಜೋಶಲ್ಲಿ ಹಾಡೆಲ್ಲ ಹಾಕೊಂಡು ಲವ್ ಸಾಂಗ್ಸ್ ಈ ಗಾಡಿ ಹೊಡ್ಕೊಂಡು ಫುಲ್ ಜೋಶಲ್ಲಾಗಿ ಅಲ್ಲಿ ಹೋಗಿದ್ದು. ಅವ್ರಪ್ಪ ಬೀಡಿ ಹೊಡ್ಕೊಂಡು ಗದ್ದೆ ಎಲ್ಲ ತೋರಿಸ್ತಾವನೆ. ಗದ್ದೆ ಫುಲ್ಲು ಹಿಂಗೆ ಡೌನ್ ಇದೆ. ಆ ಕಾಫಿ ದೊಡ್ಡ ಇಲ್ಲಿಂದ ರೋಪ್ ಹಾಕ್ಬಿಟ್ರೆ ಸಕ್ಕತ್ತಾಗಿರುತ್ತೆ. ಚೆನ್ನಾಗಿದ್ದೀನಿ, ಮದುವೆ ಆಗ್ಬಿಟ್ಟು ಆರಾಮಾಗಿ ಸೂಪರ್ ಆಗಿದೆ ಲೈಫು. ನನ್ನ ಮಗ ಇದೆ 4 ವರ್ಷದ ಮಗ. ಸೊ ಅವಾಗ ಧನುಷಿನ ಅವ್ರ ಅಮ್ಮನಾಗ ನಾಚ್ಕೊಂತ ಇರ್ತೀನಿ ಈ ಒಂದು ವಿಚಾರಕ್ಕೆ. ನಾನಿವಾಗ ಚಪಾತಿ ಅಂಡ್ ಪಲ್ಯ ವಿತ್ ತುಪ್ಪ ತಿಂತಾ ಇದ್ದಾರೆ. ನಾನು ಅದನ್ನೇ ತಿಂತಾ ಇದ್ದೀನಿ, ಬಟ್ ವಿತೌಟ್ ತುಪ್ಪ. ನಂಗೊಂದು ಸ್ವಲ್ಪ ಹಾಕಿ ರಮ್ಯಾ. ನಮ್ಮನೆಗೆ ಬಂದ್ರು ನಿಮ್ಮ ಕೈಲಿ ಹಾಕಿಸ್ಕೊತೀನಿ ನೋಡಿ ನಾನು. ಸಾಕ ಇನ್ನೂ ಬೇಕಾ? ತುಪ್ಪ ಇದ್ರ ಮೇಲೆ ಹಾಕ್ತಾ ಇರ್ತಾನೆ. ಚಪಾತಿಗೆ ಹಾಕೋಲ್ಲ ಅಲ್ವಾ ನೀವು? ನಾವು ಪಲ್ಯದ ಮೇಲೆ ಹಾಕೋತೀವಿ. ಚಪಾತಿ ನಾನು ರೊಟ್ಟಿ ಇದ್ರು ರೊಟ್ಟಿಗೆ ಹಿಂಗೆಲ್ಲ ಸವರ್ಕೊಂಡು ನೀಟಾಗಿ ತಿನ್ನೋದು. ಆ್ಯಕ್ಚುಲಿ ರಮ್ಮಿಂಗ್ ಸಖತ್ ಹೊಟ್ಟೆ ಸುಟ್ಬಿಟ್ಟಿತ್ತು. ಸೊ ಹಂಗಾಗಿ ಅಲ್ಲ ಮಾತಾಡ್ಕೊಂಡು ನಿಂತಿದ್ದೀವಿ. ರಮ್ಯಾಗ ಹಸು ಕುಡ್ದಾಡ್ತಿದ್ದಾರೆ ಅವರು. ಸೊ ಫೈನಲಿ ಇವಾಗ ಅದಕ್ಕೆ ಚಪಾತಿ ತಿಂತಾ ಇದ್ದೀವಿ. ಫೈನಲಿ ಮನೆಗೆ ಬಂದ್ವಿ ಆ್ಯಂಡ್ ರಮ್ಯಾ ಸೂಟ್ ಕೇಸ್ ಪ್ಯಾಕಿಂಗ್ ಎಲ್ಲ ಅವ್ರು 2 ಬ್ಯಾಗ್ ತಂದ್ಬಿಟ್ಟಿದ್ದಾರೆ. ನಾನೇ ದೊಡ್ಡಿದ್ದು ಅಂದರೆ ನನಗಿಂತ ಟೆನ್ಷನ್ ಕೊಡ್ತಾರೆ ರಮ್ಯಾ ಇಷ್ಟೆಲ್ಲ ಬ್ಯಾಗ್ ತಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡಿ, ಈ ಬ್ಯಾಗ್ ಭಾರಿ ಚಿಕ್ಕದಾಗಿಲ್ಲ. ಅವ್ರ ಹಸ್ಬೆಂಡು ಇದು ಅವ್ರಿಗೆ ಬ್ಯಾಂಕಾಕಿಂದ ತಂದ್ಕೊಟ್ಟಿದ್ದ. ಹೌದು, ಬ್ಯಾಂಕಾಕಿಂದ ತಂದ್ಕೊಟ್ಟಿದ್ದ ಅಂತ. ಕ್ರೇಜಿ ಆಗಿದೆ ಗೈಸ್. ಇವಾಗ ನೆಕ್ಸ್ಟ್ ನಾನು ಬ್ಯಾಂಕಾಕ್ಗೆ ಟ್ರಾವೆಲ್ ಮಾಡ್ತಿದ್ದೀನಿ ಈ ಬ್ಯಾಗ್ ತಗೊಳೋದಕ್ಕೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ಅವರು ನೋಡ್ತಾ ಇದ್ರೆ ಸಗದಾಗಿರೋದಕ್ಕೂ ಗಿಫ್ಟ್ ಮಾಡಿದೀರಾ. ಆ್ಯಂಡ್ ಇವಾಗ ಇದ್ರಲ್ಲೂ ನೋಡಿ ಹೆಂಗ್ ತುಂಬ್ಕೋತಾರೆ. ಇಷ್ಟೊಂದು ತುಂಬ್ಕೊಂಡು ಏನ್ ಮಾಡ್ತೀರಾ ರಮ್ಯ ನೀವಲ್ಲಿ? ಇವಾಗ ನಿಮ್ ಬ್ಯಾಗ್ ಪ್ಯಾಕ್ ಮಾಡ್ತಿರಲ್ಲ, ಅವಾಗ ನಾನ್ ತೆಗಿತೀನಿ. ಐ ಟೆಲ್ ಯು ಒನ್ ಥಿಂಗ್, ಓಕೆ? ನಾನು 1 ಬ್ಯಾಗ್ ಎತ್ಕೋಬಹುದು ಈ ತರದ್ದು, ಆಯ್ತಾ? ಈ ತರ 2 ಬ್ಯಾಗ್ ಎತ್ಕೊಳ್ಳಲ್ಲ. ಪಕ್ಕ 2 ಬ್ಯಾಗ್ ಎತ್ಕೊಳ್ಳಲ್ಲ. ಆಕ್ಚುಲಿ ಸುಮ್ಮನೆ ತಗೊಂಡ್ ಬಂದೆ ಸೇಫರ್ ಸೈಡಿಗೆ ಅಂತ. ಮಕ್ಳು ಬುದ್ಧಿ ಗೊತ್ತಲ್ಲ. ಎನಿವೇಸ್ ಇವಾಗ ಪ್ಯಾಕ್ ಮಾಡ್ಬೇಕು ಗೈಸ್. ನಾನು ರಮ್ಯದೇ ನೋಡ್ಕೊಂಡು ಕೂತಿದ್ದೀನಿ. ಅವರು ಎಲ್ಲೆಲ್ಲೋ ಶಾಪಿಂಗ್ ಎಲ್ಲ ಮಾಡಿದ್ರಂತೆ. ಸೊ ಅದ್ರ ಬಗ್ಗೆ ನಂಗೆ ಹೇಳ್ತಾ ಇದ್ರು, ಹಿಂಗೆ ಎಲ್ಲಿ ತಗೊಂಡಿದ್ದೆ ನೀನು ನನ್ನ ಜೊತೆ ಬಂದು ಶಾಪಿಂಗ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ನಾನು ಇವಾಗ ಫುಲ್ ಕನ್ವಿನ್ಸ್ಡ್. ನೆಕ್ಸ್ಟ್ ಟೈಮು ರಮ್ಯಾ ಜೊತೆ ಒಂದು ಶಾಪಿಂಗ್ ವಿಡಿಯೋ ಮಾಡ್ತೀನಿ, ಅದು ಅವ್ರ ಏರಿಯಾದಲ್ಲಿ ಲೋಕಲ್ ಶಾಪಿಂಗ್ ಹೆಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ಬಿಕಾಸ್ ನನಗೆ ಯೂಶಲಿ ಬ್ರಾಂಡೆಡ್ ಶಾಪಿಂಗ್ ಮಾಡಿ ಅದ್ ಬಿಟ್ರೆ ಶಿವಾಜಿ ನಗರ್ಗೆ ಹೋಗಿ ಶಾಪಿಂಗ್ ಮಾಡಿದೀನಿ. ಅದ್ ಬಿಟ್ರೆ ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡೋದು. ಲೋಕಲ್ ಶಾಪಿಂಗ್ ಮಾಡಿ ಅಲ್ಲಿ ಬ್ರಾಂಡೆಡ್ ಬಟ್ಟೆ ತಗೊಳ್ಬೇಕು. ಲೋಕಲ್ ಶಾಪಿಂಗ್ ಅಲ್ಲಿ ಬ್ರಾಂಡೆಡ್ ಬಟ್ಟೆ ಕೊಡಿಸ್ತೀನಿ. ಕ್ರೇಜಿ. ಐ ಲವ್ ದಟ್ ಕಾನ್ಫಿಡೆನ್ಸ್. ಓಕೆ, ನೆಕ್ಸ್ಟ್ ಟೈಮ್ ಗೈಸ್ ನಾವು ವಾಪಸ್ ಬಂದ್ಮೇಲೆ ನಂಗೆ ಸ್ವಲ್ಪ ಶೂಟ್ ಇದೆ. ಅದಾದ್ಮೇಲೆ ರಮ್ಯಾ ಜೊತೆ ಹೋಗಿ ಶಾಪಿಂಗ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ನಾನು ಮಾತ್ರ ರಮ್ಯಾ ಅವರೆಲ್ಲ ಅವ್ರು ಮಾಡಿಸ್ತಾರೆ. ಸೊ ಅದಕ್ಕೂ ವೆಯ್ಟ್ ಮಾಡಿ. ದುಡ್ಡು ಉಳಿಸ್ಬೇಕಾ? ಬನ್ನಿ ನನ್ನ ಜೊತೆ ಅಷ್ಟೇ. ದುಡ್ಡು ಇಟ್ಸ್ ಲೈಕ್ ಹೆಂಗ್ ಗೊತ್ತಾ, ದುಡ್ಡೇನು ಉಳ್ಸಲ್ಲ. 1 ತಗೊಳ್ತಿದ್ದು 2 ತಗೋತೀವಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ರಮ್ಯಾಗೆ ಫುಲ್ ಕನ್ಫ್ಯೂಷನ್, ಎಷ್ಟು ಬಟ್ಟೆ ಇಟ್ಕೊಳ್ಳೋದು ಹೆಂಗ್ ಇಟ್ಕೊಳ್ಳೋದು ಅಂತ. ಸೊ ನಾ ಏನ್ ಹೇಳ್ದೆ ಗೊತ್ತಾ ರಮ್ಯಾಗೆ, ನಾನೊಂದ್ ಬಟ್ಟೆ ಇಡ್ತೀನಿ, ನೀವು ಅದೇ ಬಟ್ಟೆ ನೀಡಿ. ನೈಟ್ ಡ್ರೆಸ್ ಅಂದ್ರೆ ನೈಟ್ ಡ್ರೆಸ್, ಡೇ ಡ್ರೆಸ್ ಅಂದ್ರೆ ಡೇ ಡ್ರೆಸ್, ಯೋಗ ಡ್ರೆಸ್ ಅಂದ್ರೆ ಯೋಗ ಡ್ರೆಸ್, ಅಷ್ಟೇ ಫಿನಿಶ್ ಅಂತ ಹೇಳ್ಬಿಟ್ಟು. ನೈಟ್ ಡ್ರೆಸ್ ಇಟ್ಟಿದೀನಿ, ನಿಮ್ ನೈಟ್ ಡ್ರೆಸ್ ಇಟ್ಟಿ ಇಟ್ಕೊಂಡಿದೀನಿ. ಈ ಕಡೆ ಇಡಿ.
ಓಕೆ ಈ ಕಡೆ ಇಟ್ಬಿಟ್ಟು ಜಿಪ್ ಹಾಕೋಣ. ಕೊಡಿ, ನಾನು ಜೋಡಿಸ್ಕೊಡ್ತೀನಿ ನಿಮ್ಗೆ. ನಿಮ್ ಲೈಫಲ್ಲಿ ಇಷ್ಟೆಲ್ಲ ಯಾರು ಮಾಡ್ಕೊಡ್ತಾರಾ? ನಿಮ್ ನನ್ನ ಮದುವೆ ಆಗ್ಬೇಕಿತ್ತು. ಹಿಂಗೆಲ್ಲ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾ ಇದಾರಪ್ಪ. ನಿಮ್ ಹಸ್ಬೆಂಡ್ ನೋಡ್ಬಿಟ್ರೆ ನೆಕ್ಸ್ಟ್ ಟೈಮ್ ನಾನು ಮೀಟ್ ಮಾಡೋಕೆ ಬಿಡಲ್ಲ ಅಲ್ವಾ? ಹಂಗೇನಿಲ್ಲ ಬಿಡಿ, ಯಾರೋ ಒಬ್ರು ಮಾಡ್ತಿದ್ದಾರೆ ಅಂತ ಆರಾಮಾಗಿರ್ತಾರೆ. ಹೌದಾ? ಇದೇನೆ ನಿಮಗೆ ಮಾಡ್ಸೋಕು ಬರಲ್ಲ ರಮ್ಯಾ? ನೀವು ಎಲ್ಲಿದ್ರು ಇಷ್ಟ ನಾನು ಹೇಳ್ಬೇಕು ಮಾಡ್ಸೋದು. ಇದೆಲ್ಲ ನಾನು ಮಾಡಲ್ಲಪ್ಪ. ವಾಟ್ ಇಸ್ ದಿಸ್? ನೈಟ್ ಡ್ರೆಸ್. ಹೌದಾ? ಚೆನ್ನಾಗಿದೆ. ಈಶಾಗ್ ಹೋಗ್ತಾ ಇದೀವಲ್ಲ, ಸ್ವಲ್ಪ ಚಿನಿಮಿನಿ ತರ ಇರ್ಬೇಕು. ಚೆನ್ನಾಗಿದೆ. ಲೂಸ್ ತರ ಇವಳು ಹಾಕೊಂಡಿದ್ಲು. ಫುಲ್ ಲೂಸ್ ಇದು ಆಕ್ಚುಲಿ. ಯಾರು ದೀಶಾ ಹಾಕಿದ್ಲಿ ತರದೇನೋ. ವಾವ್, ಎಷ್ಟು ಚೆನ್ನಾಗಿ ನೀಟಾಗಿ ಮಾಡ್ತೀವಿ. I'll show you how to make space in your space. Okay. Okay, one night dress is done. Guys, ಏನಪ್ಪಾ ಅಂತಂದ್ರೆ at this point ತುಂಬಾ ಗರ್ಲ್ಸ್ ಟಾಕ್ಸ್ ಆಗ್ತಿದೆ ಆಯ್ತಾ. ಸೊ ನಾನು ತುಂಬಾ I'm actually listening to someone today a lot. And ನಾನು ಅಷ್ಟೇ ಅವ್ರು ಕೇಳೋ ತರ ಮಾಡ್ತಾ ಇದೀನಿ ಆಯ್ತಾ, ಅಷ್ಟು ಮಾತಾಡ್ತಿದೀವಿ. ದಿಸ್ ಇಸ್ ಲೈಕ್ ಅನ್ಪೇಡ್ ಥೆರಪಿ ಆಯ್ತಾ. ಹುಡುಗಿರಿ ತರ ಕುತ್ಕೊಂಡು ಮಾತಾಡೋದು. ರಮ್ಯಾ ಒಂದೇನೋ ಹೇಳಿದ್ರು ನನಗೆ ಇವಾಗ. ಸೊ ಶಿಲ್ ರಿಪೀಟ್ ಹರ್ ಸೆಲ್ಫ್. ನಾವು ಕೇಳಿಸ್ಕೊಳ್ಳಿ. ಇದ್ಮೇಲಾದ್ರೂ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಫಸ್ಟ್ ಪಾಯಿಂಟ್ ಏನಂದ್ರೆ 5 ಲಕ್ಷನ ಜೋಡಿಸ್ಕೊಂಡು ಫಾರ್ ಶಾಪಿಂಗ್. ಓನ್ಲಿ ಫಾರ್ ಶಾಪಿಂಗ್. ಬ್ಯಾಗ್ ತಗೋಬೇಕು. ಆಕ್ಚುಲಿ ಅದು ಕಮ್ಮಿನೇ, 10 ಲಕ್ಷ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ಫಸ್ಟ್ 5 ಲಕ್ಷ ನಾನು ಶಾಪಿಂಗ್ ಇಟ್ಕೊಬೇಕು. ದುಬೈಗೆ ಹೋಗ್ಬೇಕು, ಶಾಪಿಂಗ್ ಮಾಡಕ್ ಅಷ್ಟೇ, ಬೇರೆ ಏನಕ್ಕೂ ಅಲ್ಲ. ಶಾಪಿಂಗ್ ಮಾಡ್ಕೊಂಡು ಬರ್ಬೇಕು ನಾನು. ಬ್ಯಾಗ್ ಫುಲ್ ಶಾಪಿಂಗ್. ಗೈಸ್, ರಮ್ಯಾ ಫುಲ್ ಸೈಕ್ ಆಗ್ಬಿಟ್ಟಿದ್ದಾರೆ. ಬಟ್ಟೆ ಎಲ್ಲ ತಗೊಳಲ್ಲ ಮತ್ತೆ ನಾನು. ಬ್ಯಾಗು, ಲಕ್ಸುರಿ ಬ್ಯಾಗ್, ಆಮೇಲೆ ವಾಚ್, ಈ ತರದ್ದೇ ಅಷ್ಟೇ, ಬೇರೆ ಇನ್ನೇನು ತಗೊಳಲ್ಲ. ಬಟ್ಟೆ ಎಲ್ಲ ಅದಕ್ಕೆ ಥೈಲ್ಯಾಂಡ್ ಹೋಗೋಣ. ಆಯ್ತು. ಬಟ್ಟೆಗೆ 1-2 ಲಕ್ಷ ಸಾಕು. ಬಟ್ಟೆಗೆ ಥೈಲ್ಯಾಂಡ್, ಬ್ಯಾಂಕಾಕ್, ವಿಲ್ಗೂಡು ಚೈನಾ. ಚೈನಾದೆಲ್ಲ ಚೆನ್ನಾಗಿರೋ ಸಿಗತ್ತೆ. ಇಟ್ಸ್ ಲೈಕ್ ವಿ ಬೋತ್ ಆರ್ ಸೋ ಡಿಲ್ಯೂಷನಲ್. ಅವರು ನನಗೆ ಹೇಳ್ತಾರೆ, ನಾನು ಅವ್ರಿಗೆ ಹೇಳ್ತಿದ್ದೀನಿ. ಅಂಡ್ ವಿ ಬೋತ್ ಆರ್ ಸಪೋರ್ಟಿಂಗ್ ಈಚ್ ಅದರ್. ಓಕೆ ಹಿಂಗ್ ಮಾಡೋಣ. ಶೀಸ್ ಟೆಲ್ಲಿಂಗ್ ನಾನು ದುಬೈಗೆ ಹೋಗ್ಬೇಕು. ಸರಿ ಆಯ್ತು, ನಡೀರಿ ಹೋಗೋಣ. ನಿಜವಾಗ್ಲೂ ನಾಳೆ ಇರ್ತಾರೋ. ಎಕ್ಸಾಕ್ಟ್ಲಿ, ಐ ಬಿಲೀವ್ ಇನ್ ದ ಸೇಮ್ ಥಿಂಗ್. ಗೈಸ್, ದಿಸ್ ಇಸ್ ವೈ ವಿ ಆರ್ ಫ್ರೆಂಡ್ಸ್, ಬಿಕಾಸ್ ಐಡಿಯಾಲಜಿ ಮ್ಯಾಚ್ ಆಗತ್ತೆ ಇಬ್ಬರದನ್ನು. ಇಷ್ಟು ಎಂಜಾಯ್ ಮಾಡಿದ್ರೆ ಲೈಫ್ ಅಲ್ಲಿ ಹೆಂಗೆ ಹೇಳಿ. ಹೌದು, ಯಾರ್ಯಾರು ಏನೇನೋ ಮಾಡ್ತಾರೆ, ನಮ್ಗಿರೋದು ಆಸೆ ಇಷ್ಟೇ. ಇದನ್ನಾರು ಈಡೇರಿಸ್ಕೊಳ್ಳೋಣ. ಹೌದು, ರೈಟ್. ಸೊ ಗೈಸ್ ನೋಡಿ, ಇವಾಗ ನಾವು ಪೂರಾ ಹೆಂಗ್ ಮಾಡ್ಬಿಟ್ಟಿದೀವಿ ರೂಮ್ನ. ಜಸ್ಟ್ ಫಾರ್ ಪ್ಯಾಕಿಂಗ್. ಇದನ್ನ ಕ್ಲೀನ್ ಮಾಡೋ ಮಲ್ಕೋಬೇಕು ಆಮೇಲೆ. ನೋಡೋ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಾಳೆ ಬಟ್ಟೆ ಬೇರೆ ಸ್ಟಿಚಿಂಗ್ ಮಾಡಿಸ್ಬೇಕು. ನನ್ನ ಕಾಲ್ದ ಎಕ್ಸ್ಟೆನ್ಷನ್ ಇವತ್ತು ಆಗ್ಲಿಲ್ಲ. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ನಾಳೆ ಓಡಬೇಕು, ನಾಳೆ ಡ್ಯಾನ್ಸ್ ವಿಡಿಯೋ ಮಾಡಬೇಕು, ಹರಿ ಸ್ಟುಡಿಯೋಗೆ ಹೋಗ್ಬೇಕು, ಹರಿ ಸುಡ್ಕೇಸು ತಗೊಂಡೋಗ್ಬೇಕು. ತುಂಬಾ ಕೆಲಸ ಇದೆ.